ಏ ದೊರೆ ಬಾಯಿಲೆ ಹೆಂಗೆ ಮಾರುವು? 10 ರೂಪಾಯಿ ಎಷ್ಟು ಕೊಡ್ಲೆ? 10 ರೂಪಾಯಿ ಅಂದ್ರೆ ತಿಂಗಳಿಗೆ 300 ರೂಪಾಯಿ, ವರ್ಷಕ್ಕೆ 3600 ರೂಪಾಯಿ. ಏನ್ ಬೇಡ ಓಟ್ ಬರ್ತದೆ. ಸ್ವಾಮಿ 3 ವರ್ಷದಿಂದ ಹೂವ ಮಾರ್ತಾನೆ ಇದ್ದೀನಿ. ಒಂದ್ ದಿವಸ ಕಾಸು ಕೊಟ್ಟು ತಗೊಂಡಿದ್ರ ನೀವು? ನನ್ ಮಗ ಚಿನ್ನ ಮಾರೋನು ಅನ್ಕೊಂಡ್ಬಿಟ್ಟವನೆ. ಸ್ವಾಮಿ ಹೂವ ಎತ್ಕೊಳ್ಳಿ. ಹಿಂಗ ಮಾಡಿದ್ರೆ ಹಿಂಗೆ. ಶಿವನಕುಮಾರ್ರೆ, ನನ್ಗೆ ಒಳ್ಳೆ ಎಳಿದಿರ್ ಸಿಗ್ಬೇಕು, ಹಾಗೆ ಮಾಡ್ರಪ್ಪ. ತಗಡ್ರಮ್ಮ, ಒಳ್ಳೆ ಗಂಡದಿರ್ ಸಿಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ಳಿ, ಗೊತ್ತಾಯ್ತಾ? ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ವ್ರತಾಯ ಚ ಜತಾಂ ಕಲ್ಪವೃಕ್ಷ. ಕಾಪಾಡಪ್ಪ ಪರಮಾತ್ಮ. ನಮ್ ಮನೆ ಹೂವು ನಿಮ್ಮ ಮನೇಲಿ ಏನಾದ್ರು ಕೊಟ್ಟಿದಾರ? ಬಂದೆ ಕೃಷ್ಣಮೂರ್ತಿಗಳೇ, ಬೇಗ ಬೇಗ ಬಿಚ್ಚೆ ಕಟ್ಟಿ ಕೊಡೆ. ಅವನು ಮಡಿ ಅಂತ ಸಾಯ್ತಾನೆ ನನ್ನ ಮಗ. ಕಟ್ಟಿ ಕೊಡು. ಬಂದೆ ಕೃಷ್ಣಮೂರ್ತಿಗಳೇ, ತಗೊಳ್ಳಿ ನಿಮ್ ಹೂವು. ಅಲ್ಲ, ದುಡ್ಡು ನಮ್ಮ ಹತ್ರ ಇಸ್ಕೋತಾನೆ, ಹೂವು ನಿಮ್ ಮನೇಲಿ ಕೊಡ್ತಾನೆ. ಬರ್ಲಿ ಅವ್ನು ವಿಚಾರಿಸ್ಕೋತೀನಿ. ಅಯ್ಯೋಯ್ಯೋ, ತಪ್ಪು ತಿಳ್ಕೊಬೇಡಿ. ಅವನು ಹೂನ ನಿಮ್ಮನೆ ಬಾಗ್ಲಲ್ಲೇ ಇಟ್ಟಿದ್ದ. ಆದ್ರೆ ಆ ನಂಜಮ್ಮನ ಮನೆ ಎಮ್ಮೆ ಬಾಯಿ ಹಾಕ್ಬಿಡ್ತಿತ್ತು. ಅದಕ್ಕೆ ಅದ್ರ ಓಡಿಸಿ ಹೂನ ಸುರಕ್ಷಿತವಾಗಿಟ್ಟು ನಿಮಗ್ ಕೊಡ್ತಾ ಇದ್ದೀನಿ. ಹೇಳಿ ಕೇಳಿ ನೀವು ಮಡಿ ನೋಡಿ, ಅದಕ್ಕೆ ಹಾಗೆ ಮಾಡ್ದೆ. ಸ್ವಲ್ಪ ಯಾ ಮಾರಿದ್ರೆ ಪಂಚೆಗೆ ಬಾಯಿ ಹಾಕ್ಬಿಡ್ತವೆ. ಯಾವ ಎಮ್ಮೆ ಏನ್ ಬಂಗಾರ ಇಟ್ಬಿಟ್ಟವನೇ ಪಂಚೆ ಒಳಗೆ. ಏನ್ರಿ ಇದು ನಿಮ್ಮ ಆಟ? ಅಲ್ಲ, 2 ದಿನಕ್ಕೊಂದ್ಸಲ ಈ ಪ್ಲಾಸ್ಟಿಕ್ ಹಣ್ಣುಗಳನ್ನ ನೀವೇ ಹಿತ್ತಲ್ ಬಾಗ್ಲಿಂದ ತಗೊಂಡ್ ಹೋಗಿ ಮುಂದ್ಗಡೆ ಬಾಗ್ಲಿಂದ ತಗೊಂಡ್ ಬರ್ತೀರಾ. ಏನು ಈಗ ತಾನೇ ಸಿಟಿ ಮಾರ್ಕೆಟ್ ಇಂದ ಫ್ರೆಶ್ ಆಗಿರೋ ಹಣ್ಣನ್ ತಂದ ಹಾಗೆ. ಅಲ್ಲ, ಈ ರೀತಿ ಅಕ್ಕಪಕ್ಕದವ್ನ ಏಮಾರ್ಸೋದ್ರಿಂದ ನಿಮ್ಗೆ ಏನ್ರಿ ಲಾಭ? ನೋಡೆ, ಶ್ರೀದೇವಿ ಭೂದೇವಿ ತರ ಇಬ್ರು ಹೆಣ್ಮಕ್ಳನ್ನ ಎತ್ಬಿಟ್ಟಿದ್ಯಾ. ನಿನ್ ಹೆಣ್ಮಕ್ಳು ಬೆಳಿಗ್ಗೆ ಲಂಡನ್ ಅಲ್ಲಿ ತಿಂಡಿ ತಿಂದ್ರೆ ಸಾಯಂಕಾಲ ಪ್ಯಾರಿಸ್ ಅಲ್ಲಿ ಊಟ ಮಾಡ್ಬೇಕು ಅಂತಾರೆ. ನಮ್ಗೋ ಪಕ್ಕದಲ್ಲಿರೋ ಮೈಸೂರು ಶ್ರೀರಂಗಪಟ್ಟಣ ತೋರ್ಸೋ ಯೋಗ್ಯತೆ ಇಲ್ಲ. ಇದೆಲ್ಲ ಒಣ ಜಂಬ ಕಡೆ. ಇದಕ್ಕೇನ್ ದುಡ್ಡು ಕೊಡ್ಬೇಕೋ ಕಾಸು ಕೊಡ್ಬೇಕೋ? ಓಹ್, ನಮಸ್ಕಾರ ಸಾಹೇಬರಿಗೆ. ಡ್ಯೂಟಿಗೆ ಹೊರಟ್ರಾ? ಹೌದು. ಏನ್ ಇಷ್ಟೊಂದು ಹಣ್ಣುಗಳು? ಮನೇಲಿ ಏನಾದ್ರು ವಿಶೇಷನಾ? ವಿಶೇಷ ಏನು ಇಲ್ಲ. ನಿಮಗ್ ಗೊತ್ತಿರೋದ್ ಏನಿದೆ ಹೇಳಿ? ನನ್ಗಿರೋರ್ ಇಬ್ರೇ ಹೆಣ್ಮಕ್ಳು, ಇನ್ನೇನ್ ತಾನೇ ಕೇಳ್ತಾರೆ ಹೇಳಿ? 2 ದಿವಸಕ್ಕೊಂದ್ಸತಿ KR ಮಾರ್ಕೆಟ್ ಇಂದ ಫ್ರೆಶ್ ಫ್ರೂಟ್ಸ್, ಜೇನುತುಪ್ಪ, ಆರ್ಯಾಭವನಿಂದ ಸ್ವೀಟ್ಸ್ ತಂದ್ಕೊಡ್ತೀನಿ. ಅಲ್ರಿ ಕಮಲಮ್ನವ್ರೆ, ಅವ್ನ್ ಮಾಡ್ತಾ ಇರೋದು ವಾಚ್ಮೆನ್ ಕೆಲ್ಸ. ಅವ್ರಿಬ್ರು ಹೆಣ್ಮಕ್ಳನ್ನ ಅಷ್ಟೊಂದ್ ಶ್ರೀಮಂತವಾಗಿ ಸಾಕಿದನಲ್ಲ, ಹೆಂಗೆ? ಅಯ್ಯೋ, ನೀವ್ ಹೊಸ್ದಾಗ್ ಬಂದಿದೀರಾ, ಅದಕ್ಕೆ ನಿಮ್ಗೆ ವಿಷಯ ಏನು ಗೊತ್ತಿಲ್ಲ ಅಂದ್ರೆ. ಅಯ್ಯೋ, ನೀವೊಂದ್ ಪೆದ್ಗುಂಡು. ಅಲ್ರಿ, ಈಗ ಅವ್ರು ತಗೊಂಡ್ ಹೋದ್ರಲ್ಲ, ಅದು ನಿಜವಾದ ಹಣ್ಣಲ್ಲ, ಮತ್ತೆ ಎಲ್ಲ ಪ್ಲಾಸ್ಟಿಕ್ ಇಂದು. ಹೌದಾ? ಇವ್ರು ಹೀಗೆ ಅಕ್ಕಪಕ್ಕದವ್ರಿಗೆ ತಾವ್ ಶ್ರೀಮಂತರು ಅಂತ ಯಾಮಾರಿಸ್ತಾರೆ. ಇವ್ರನ್ನ ಯಾಮಾರ್ಸಕ್ಕೆ ಎಂತ 420 ಅಳಿಯಂದ್ರು ಸಿಗ್ತಾರೋ. ಧನಲಕ್ಷ್ಮಿ, ಬರ್ತಾ ಇದ್ದೀನಿ. ಡ್ಯೂಟಿಗೆ ಲೇಟ್ ಆಯ್ತು. ಎದುರುಗಡೆ ಬಂದು ಅದೃಷ್ಟದ ಕಾಣಿಕೆ ಅಂತ 1 ರೂಪಾಯಿ ಕೊಡು. ಆಯ್ತಾಯ್ತಾಯ್ತು, ತಗೊಳ್ಳಿ. ಕ್ಷೇಮವಾಗಿ ಹೋಗಿ ಲಾಭವಾಗಿ ಬನ್ನಿ. ಆಯ್ತು, ಬಾಯ್ ಮಕ್ಕಳ. ಬಾಯ್ ಡಿಡಿ. ಬಾಯ್ ಡಿಡಿ. ನಮಸ್ಕಾರ ಪುಟ್ಲಿಗೆ. ರೇವಣ್ಣರು, ಬನ್ನಿ 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 ಬನ್ನಿ. ಬಡವ್ರ ಮನೆಗೆ ಭಾಗ್ಯಲಕ್ಷ್ಮಿ ಬಂದಂಗ ಆಗೋಯ್ತು. ಧನಲಕ್ಷ್ಮಿ, ಯಾರು ಬಂದಿದ್ದಾರೆ ನೋಡು. ಒಂದ್ ಲೋಟ ಕಾಫಿ ತಗೊಂಡ್ ಬಾ. ಕೂತ್ಕೊಳ್ಳಿ. ಏನ್ ಸಮಾಚಾರ? ಏನಿಲ್ಲ, ನಿಮ್ಮನ್ನ ಫ್ಯಾಕ್ಟರಿ ವಾಚ್ಮನ್ ಕೆಲಸದಿಂದ ಕಿತ್ತಾಕಿದೀವಿ ಅಂತ. ನನ್ನ ಕೆಲಸದಿಂದ ತೆಗೆದಾಕ್ಬಿಟ್ರ? ಏನು ಆಗಿಲ್ಲ, ಮುಖಕ್ಕೆ ರೇವಣ್ಣರೇ, ಯಜಮಾನ್ರಿಗೆ ನಾನು ಏನ್ ಅನ್ಯಾಯ ಮಾಡಿದೀನಿ ಅಂತ ನನ್ನ ಕೆಲಸದಿಂದ ತೆಗೆದ್ರಿ. ಅಯ್ಯ, ಸ್ವಲ್ಪ ಹೇಳತಕ್ಕ ಸುಮ್ನಿರ್ರಿ. ನಿಮಗೆ ಯಜಮಾನ್ರು 1000 ರೂಪಾಯಿ ಸಂಬಳ ಜಾಸ್ತಿ ಮಾಡಿ ಹೊಸ ಬಂಗ್ಲೆಗೆ ವಾಚ್ಮನ್ ಫಿಕ್ಸ್ ಮಾಡವ್ರೆ. ಧನು, ಕೇಳ್ತೇನೆ. ನೀನ್ ನನ್ನ ಎದುರುಗಡೆ ಬಂದು ಅದೃಷ್ಟದ ಕಾಣಿಕೆ ಕೊಟ್ಟಿದ ತಕ್ಷಣನೇ ನನ್ ಸಂಬಳನ 1000 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ನನ್ ಕೆಲಸದಲ್ಲಿ ಪ್ರಮೋಷನ್ ಕೊಟ್ಟಿದ್ದಾರೆ. ತಗೊಳ್ಳಿ, ಅಪಾಯಿಂಟ್ಮೆಂಟ್ ಆರ್ಡರ್. ಬೀಗದ ಕೈ. ನೆನ್ನೆ ಯಜಮಾನ್ರು ಅವ್ರ ಹೆಣ್ಮಕ್ಳು ಕರ್ಕೊಂಡು ಅಮೆರಿಕಕ್ಕೆ ಹೋದ್ರು. ಬರೋದು ಇನ್ನೂ 1 ವರ್ಷ ಆಗುತ್ತೆ. ಅಡ್ರೆಸ್ ಏನಂದ್ರಿ? ನಂಬರ್ 81, 3ನೇ ಕ್ರಾಸು, 4ನೇ ಬ್ಲಾಕ್, ಜಯನಗರ. ಧಿತ್ತಳಾಂಗ್ ಬೀಗದಷ್ಟು ನನ್ ಕೈಲೈತೆ. ಬೀಗ ಓಪನ್ ಆಗೈತೆ. ಅಯ್ಯೋ ಶಿವನೇ. ಹಾ ನಕ್ಕಿ ಸಾಕು, ನಿಲ್ಸೆ. ಮುತ್ತೂದ್ರು ಬಿಟ್ಟಾತು.
ಬೀಗ ನನ್ನ ಹತ್ರ ಐತೆ, ಒಳಗಡೆ ಹೆಂಗ್ ಬಂದ್ರಿ? ಬೀಗ ಹೊಡೆದು. ಆ? ಬೀಗ ಹೆಂಗ್ ಹೊಡೆದ್ರಿ? ವಾಟ್ ಇಸ್ ದಿಸ್ ಮಿಸ್ಟರ್ ಪುಟ್ಲಿಂಗು? ಒಳ್ಳೆ ಗುಗ್ಗು ತರ ಆಡ್ತಾ ಇದೀರಲ್ಲ. ಇದು ಗುಗ್ಗ ಅಂದ್ರೆ? ತೋರ್ಸಕ್ಕೋಸ್ಕರ ಮತ್ತೆ ಬೀಗ ಹೊಡಿಯಕ್ಕಾಗುತ್ತಾ? ಬುದ್ಧಿನೇ ಇಲ್ವಲ್ರಿ ನಿಮಗ್ ಪುಟ್ಲಿಂಗು? ನಿಮ್ಮಂತ ಹೆಣ್ಮಕ್ಳು ಹೆತ್ತ ಮೇಲೆ ಬುದ್ಧಿ ಇನ್ನೆಲ್ಲಿರುತ್ತೆ? ಹಲೋ ಮಿಸ್ಟರ್ ಪುಟ್ಲಿಂಗು. ಏನೋ ಬಂಗ್ಲೆ ಮೆಟ್ಲ ಮೇಲೆ ಕೂತಿದ ತಕ್ಷಣ ಮರ್ಯಾದೆನೇ ಇಲ್ವಲ್ಲ, ಏನ್ ಸಮಾಚಾರ? ಇನ್ಮೇಲೆ ಹಾಗೇನೆ ಹೋದ್ರೆ ಹೋಗ್ಲಿ ಅಂತ ನಿಮ್ಮನ್ನ ಇನ್ನು ಅಪ್ಪ ಅಂತ ತಿಳ್ಕೊಂಡಿದೀವಿ. ಓಹೋ. ಇವಾಗ ಮರ್ಯಾದೆಯಾಗಿ ಒಳಗ್ ಬಂದು ಮನೆ ಎಲ್ಲ ತೋರ್ಸಿ. ತೋರ್ಸಲ್ಲ ಅಂದ್ರೆ? ಸಾಕು ಸಾಕು, ತಗೊಳ್ಳಿ ಬೀಗ, ಹೋಗ್ ನೋಡೋಗಿ. Open the door. ಎಷ್ಟು ಚೆನ್ನಾಗಿದೆ. Pictures ನೋಡೆ. ಹಾ, ಮನೆ ಎಲ್ಲ ನೋಡಾಯ್ತಲ್ಲ, ಇನ್ ಬಿಡಿ ಗಾಡಿ. ಏನು ಅರಮನೆ ಹಾಗಿರೋ ಈ ಮನೆ ಬಿಟ್ಟು ನಾವು ಹೋಗೋದಾ? ನೋ ನೋ ನೋ, ಇವತ್ತೆಲ್ಲ ಇಲ್ಲಿದ್ದು ಸ್ವಲ್ಪ ಮಜಾ ತಗೊಂಡು ಆಮೇಲೆ ಬೇಕಾದ್ರೆ ಹೋದ್ರಾಯ್ತು. ರೆಸ್ಟ್ ತಗೋಬೇಕು. ಬೆಡ್ರೂಮ್ ಎಲ್ಲಿದೆ? ಬೆಡ್ರೂಮ್? ಇವ್ರ ನೇನೆ ಕೇಳೋದು, ಬಾರಿ ನಾವೇ ನೋಡೋಣ. ನಡಿಯೇ. ಥ್ಯಾಂಕ್ ಯು ಮಿಸ್ಟರ್ ಓಲ್ಡ್ ಮ್ಯಾನ್. ಗಂಡು ಮಕ್ಳಾಗಿದ್ರೆ ಜಾಡ್ಸದೆ ಗೊತ್ತು ಆಚೆಗೆ ತಳ್ಬಿಡ್ಬೋದಾಗಿತ್ತು. ಹೆಣ್ಮಕ್ಳಾಯ್ತಲ್ಲ, ಆಗ್ಲಿ, ಬೆಳಕರಿಲಿ, ಕಸ ತೆಗೆದು ತಿಪ್ಪಿಗೆ ಎಸ್ತಾಗಿ ಆಚೆಗೆ ಎಸ್ಬಿಡ್ತೀನಿ. ನಾನು ಈ ಡ್ರೆಸ್ ನಲ್ಲಿ ಐಶ್ವರ್ಯ ರೈ ತರ ಕಾಣ್ತಾ ಇಲ್ವಾ? 100% ಐಶ್ವರ್ಯ ರೈ. ಬೈ ದ ಬೈ, ಹೌ ಇಸ್ ಇಟ್? ಬ್ಯೂಟಿಫುಲ್. ಅಯ್ಯೋ ಅಯ್ಯೋ ಅಯ್ಯೋ, ಇವು ನಮ್ಮ ಯಜಮಾನ್ರು ಮಕ್ಳು ಹಾಕೊಳ್ತಾ ಇದ್ದಿದ್ ಬಟ್ಟೆಗಳು, ಇವನ್ ಹೆಂಗ್ರಿ ಹಾಕೊಂಡ್ರಿ ನೀವು? ಓಹೋ, ಇದೆಂತ ಪ್ರಶ್ನೆ? ಇತ್ತು, ತಗೊಂಡ್ ಹಾಕೊಂಡ್ವಿ. ಈ ಬಟ್ಟೆಗಳನ್ನ ಅವರು ಗಾಡ್ರೇಜ್ ಅಲ್ಲಿ ಇಟ್ಟು ಬೀಗ ಹಾಕಿದ್ರು. ಬೀಗ ಹೆಂಗ್ ಸಿಕ್ತು ಅಂತ? ಅಪ್ಪ, ಆ ಗೇಟ್ ಹಾಕಿದ್ ಇಷ್ಟು ದೊಡ್ಡ ಬೀಗನೇ ಒಡೆದ್ ಹಾಕಿದ್ವಿ. ಹಿಂದಿ ಜುಜ್ಬಿ ಗಾಡ್ರೇಜ್ ಬೀಗ, ಅದ್ ನಮ್ಗೆ ಯಾವ ಮಹಾ. ಹೇ ಓಲ್ಡ್ ಮ್ಯಾನ್, ಕಮ್ ಟು ದ ಪಾಯಿಂಟ್. ನಿಮ್ ಯಜಮಾನ್ರು ಅಮೆರಿಕದಿಂದ ಬರೋವರೆಗೂ ನಾವ್ ಇಲ್ಲೇ ಇರೋದು ಅಂತ ಡಿಸೈಡ್ ಮಾಡ್ಬಿಟ್ಟಿದೀವಿ. ಅಲ್ರಮ್ಮ ತ್ರಿಪುರ ಸುಂದರಮ್ದಿರ, ಮೊದ್ಲು ಮನೆ ನೋಡ್ಬೇಕು ಅಂದ್ರಿ, ಆಮೇಲೆ ಬೆಡ್ ಮೇಲೆ ಮಲಗ್ಬೇಕು ಅಂದ್ರಿ, ಈಗ ನೋಡಿದ್ರೆ ಇಲ್ಲೇ ಠಿಕಾಣ ಹೊಡಿಬೇಕು ಅಂತ ಇದ್ರಲ್ಲ. ಸೌಂದರ್ಯ, ಐಶ್ವರ್ಯ, ನಿಮ್ಮ ನೀವ್ ಏನು ಅಂತ ತಿಳ್ಕೊಂಡಿದ್ದೀರಾ? ಬಾಗ್ಲ ಆಚೆ ನಿಂತ್ಕೊಂಡು ಮನೆ ಕಾಯೋ ವಾಚ್ಮನ್ ಮಕ್ಳು ಕಣೆ ನೀವು. ನಿಮ್ಮನ್ನ ಒಳಗ್ ಬಿಟ್ಟಿದ್ದೆ ತಪ್ಪಾಯ್ತು. ಅಂತದ್ರಲ್ಲಿ ಇಲ್ಲೇ ಟೆಂಟ್ ಹಾಕ್ಬೇಕು ಅನ್ಕೊಂಡಿದ್ದೀರಾ? ಓ, ಶುರುವಾಯ್ತು. ಏನಮ್ಮ ಇಲ್ಲಿಗೆ ಹುಡ್ಕೊಂಡ್ ಬಂದ್ಬಿಟ್ಯಾ? ನಮ್ಮ ಐಡಿಯಾ ಎಲ್ಲ ಹಾಳಾಯ್ತು. ನಾವ್ ರಿಚ್ ಆಗಿರೋದು ನಿನಗೆ ಇಷ್ಟ ಇಲ್ವಾ? ಅಯ್ಯೋ, ಏನೋ ಇಷ್ಟೊಂದು ಒಳ್ಳೆ ಓಸಿ ಮನೆ ಸಿಕ್ಕಿದೆ, ಸ್ವಲ್ಪ ಅನ್ಭವಿಸೋಣ ಅಂದ್ರ ಅದಕ್ಕೂ ಕಲ್ ಹಾಕ್ಬಿಟ್ಟೆ. ಅಲ್ಲ ಕಣ್ರೆ, ಕೈಲಿರೋದನ್ನ ಬಿಟ್ಬಿಟ್ಟು ಹಾರಾಡ್ತಿರೋದಕ್ಕೆ ಕೈ ಚಾಚೋದು ತಪ್ಪು ಕಣ್ರೆ. ಓ, ಶುರುವಾಯ್ತು. ನಾನು ಇವ್ರು ನಾವ್ ಹೇಳ್ದಂಗ್ ಕೇಳಲ್ಲ ಕಡೆ, ಅವ್ರು ಹೇಳ್ದಂಗ್ ಕೇಳಕ್ ನಾವಿರೋದು. ಅಮ್ಮ, ಗೊತ್ತಿಲ್ದಲೇ ಹೆತ್ಬಿಟ್ಟೆ ಕಣ್ರೆ, ನನ್ ಕ್ಷಮಿಸ್ಬಿಡ್ರಿ, ನನ್ ಕ್ಷಮಿಸ್ಬಿಡ್ರಿ. ಅಯ್ಯೋ ಅಯ್ಯಪ್ಪ, ಶಾಂತಿ ನಿಕೇತನ್ ತರ ಇರೋ ಮನೇನ ಭೂತ್ ಬಂಗ್ಲಾ ಮಾಡಾಕ್ ಬಿಡ್ತಾರೋ ಏನೋ ಗೊತ್ತಾಗ್ಲಿಲ್ಲ ನಂಗೆ. ಏನು ಆ ಕಡೆ ಈ ಕಡೆ ನೋಡ್ಕೊಂಡು ಸ್ಕೆಚ್ ಹಾಕ್ತಾ ಇದ್ದೀರಾ? ನಮ್ ಮಕ್ಳೇ ನಮ್ಗೆ ಐಡಿಯಾ ಕೊಟ್ಬಿಟ್ರಲ್ಲಿ ಹೆಂಗೂ ಸ್ವಲ್ಪ ದಿವಸ ಟಿಕಾಣಿ ಹೊಡಿಯೋದು ಅಂತ, ಅದಕ್ಕೆ ಒಂದು ಸರಿಯಾದ ಸ್ಕೆಚ್ ಆಗ್ತಾ ಇದೀನಿ. ಅದೇ ಏನಂತ? ಏನು ಅಂದ್ರೆ, ಈ ಮನೇಲಿ ಅರ್ಧ ಪೋರ್ಷನ್ ಖಾಲಿ ಇದೆಯಲ್ಲ, ಅದನ್ನ ಯಾರಿಗಾದ್ರೂ ಬಾಡಿಗೆ ಕೊಟ್ಬಿಡೋಣ ಅಂತ. ಇದು ಬೇರೆಯವ್ರ ಮನೆ ರೀ. ಇನ್ನೇನ್ ನನ್ ಮನೆ ಅಂತ ಹೇಳ್ದ ನೋಡೆ. ತಪ್ಪು ಮಾಡಬಾರ್ದು, ಮಾಡಕ್ ಶುರು ಮಾಡಿದ್ಮೇಲೆ ನಿಲ್ಲಿಸ್ಲೇಬಾರ್ದು, ಗೊತ್ತಾಯ್ತಾ? ಮುಚ್ಕೋ ಬಾಯಿ, ನೋಡ ಹೋಗುತ್ತೆ.